ಇವಾಗ ನಿಮ್ಗೆ ಚೆನ್ನಾಗಿ ಕಾಣ್ತೈತೆ ನೀರು ಈಗ ಗುರ್ತು ಕಾಣುತ್ತೆ. ಇದೇ ಜಾಗದಲ್ಲಿ ಇದೇ ಇದರಲ್ಲಿ ಹೆಂಗೆ ಈಜು ಹೊಡಿತದೋ ಗೊತ್ತಾ. ಹೆಚ್ಚು ಇಲ್ಲಾರೋ ಇವಣ್ಣ ಏನೋ ಕಣ್ಣಿಗೆ ಹಾಕ್ಕೊಂಡು ಏನೋ ಹುಡುಕ್ತಾವ್ರೆ ಇಲ್ಲ ನೋಡಿ, ಅಲ್ಲೇ ಹೆಂಗೆ ಹೊಡಿತೈತೆ ಹಂಗೆ. ಗುರು ನಾನಿವತ್ತು ಎಲ್ಲಿದ್ದೀನಪ್ಪ ಅಂದರೆ ಕೆರೆ ತಣ್ಣೂರ ಹತ್ರ ಇದ್ದೀನಿ. ನಮ್ಮೂರ ಪಕ್ಕದಲ್ಲೇ ಇರೋದು ಇದು ಕೆರೆ ತಣ್ಣೂರನ್ನ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಪ್ಲೇಸ್ ಯಾವ ಥರ ಇದೆ ಏನು ಅಂತ. ಬಟ್ ಇವಾಗ ನಾನು ತುಂಬ ದಿನ ಆಗಿತ್ತು ಬಂದು ಈ ಥರ ಇದಾಕ್ಬಿಟ್ಟಿದ್ದಾರೆ ಇಳಿದಂಗೆ. ನೀವು ನೋಡ್ಬೋದು ಐನರ್ ಮಾತ್ರ ಅಲ್ಲಿ ಗೇಟ್ಗಳಿದ್ದಾವೆ, ಬೇಗ ಹಾಕಿರ್ತಾರೆ. ಅವರು ಅದನ್ನು ಓಪನ್ ಮಾಡಿಕೊಂಡು ಏನೋ ಪೂಜೆ ಗೀಜೆ ಇದ್ದರೆ ಕೆಳಗಡೆ ಇಳಿದು ಆ ಥರ ಹೋಗ್ತಾರೆ. ಇಲ್ಲಿ ಮೆಟ್ಲು ಮೇಲೆಲ್ಲ ನೋಡ್ಬೋದು ನೀವು, ಸಣ್ಣ ಸಣ್ಣದು ಶಿಲೆಗಳಿದ್ದಾವೆ ದೇವ್ರುಗಳದ್ದು. ಮುಂಚೆ ನಾವು ಕಾಲೇಜಲ್ಲಿದ್ದಾಗ ನಾವು ಬಂದು ಆಲ್ಮೋಸ್ಟು ತಿಂಗ್ಳಿಗೆ ಒಂದು ಸಲ ಎಲ್ಲ ಬರ್ತಿದ್ದು, ಒಂದು ಸಲ 2 ಸಲ ಎಲ್ಲ ನೋಡಿ ಬಂದು ಇಲ್ಲಿ ಈಜು ಹೊಡಿತಿದ್ದೋ ನಮ್ಮ ಹುಡುಗರೆಲ್ಲ. ಮತ್ತು ಟೂರಿಸ್ಟಲ್ಲಿ ಬಂದರೆ ಯಾರು ಬಂದ್ರೂ ಇಲ್ಲೆಲ್ಲ ಕೆಳಗಡೆ ಎಲ್ಲ ಆವಾಗ ಇದಿತ್ತು, ಈ ಥರ ಕಬ್ಬಣ ಎಲ್ಲ ಹಾಕಿತ್ತಿಲ್ಲ, ಬಿಡ್ತಿದ್ರು. ಅಲ್ಲಿಂದ ಹಿಡಿದು ಆಲ್ಮೋಸ್ಟ್ ಅಲ್ಲಿವರೆಗೂ ಜನ ಎಲ್ಲ ಆಟಾಡ್ತಿದ್ರು, ಈಜು ಹೊಡಿತಿದ್ರು, ಚಿಕ್ಕ ಮಕ್ಕಳೆಲ್ಲ ಆಟಾಡ್ತಿದ್ರು. ನೀವೆಲ್ಲ ಅಲ್ಲಿ ಅವನು ನೋಡ್ಬೋದು, ಅಲ್ಲಿ ಜೂಮ್ ಮಾಡ್ತೀನಿ. ಅಲ್ಲಿ ಮೊಳ್ಕಾವಂತ ಅಲ್ಲಿ ಆ ಕಡೆಯಿಂದ ಬರ್ಬೇಕು, ಇನ್ನೊಂದು ರೋಡ್ ಅದೇ, ಅಲ್ಲಿ ಆ ಕಡೆಯಿಂದ ಬಂದರೆ ಅಲ್ಲಿ ಅಷ್ಟು ಆಳ ಇಲ್ಲ. ಇಲ್ಲಾದ್ರೆ ಒಂದೊಂದು ಮೆಟ್ಲು ಇಳಿದ ಕ್ಷಣ ಆಳ ಆಗುತ್ತೆ, ಒಂದೊಂದು ಮೆಟ್ಲಿಗೂ ಆಳ ಆಗ್ತಾ ಹೋಗುತ್ತೆ. ಅಲ್ಲೇ ಆಳ ಇಲ್ವಂತೆ, ಅಲ್ಲಿ ಈಜೆಲ್ಲ ಅಲ್ಲಿ ನಾವು ಯಾವತ್ತೂ ಹೊಡೆದಿಲ್ಲ, ಯಾವಾಗ ಬಂದು ಇಲ್ಲೇ ಹೊಡೆದಿದ್ದು ನಾವು. ಅಲ್ಲಿ ಅಷ್ಟು ಆಳ ಇಲ್ಲ, ತುಂಬ ದೂರ, ಒಂದಷ್ಟು ದೂರ ಬರೋವರೆಗೂ ಸ್ವಲ್ಪ ಒಂದು 2 ಆಳುದ್ದ 3 ಆಳುದ್ದ ಅಂತಾರಲ್ಲ ಹಂಗೈತೆ ಅಲ್ಲಿ. ಇನ್ನು ಇಲ್ಲಿ ದೇವಸ್ಥಾನ ಐತೆ. ಅದು ಬಿಟ್ಟರೆ ಈ ಕಡೆ ಸುಬ್ರಹ್ಮಣ್ಯ ದೇವಸ್ಥಾನ ಐತೆ. ಆಮೇಲೆ ಈ ಕಡೆ ವ್ಯೂ ಯಾವ ಥರ ಕಾಣುತ್ತೆ ನೋಡಿ. ಅಲ್ಲೊಂದು ದೇವಸ್ಥಾನ ಐತೆ. ಮತ್ತು ಆ ಕಡೆಯಿಂದ ಹಂಗೆ ಬಂದರೆ ಆ ಬೆಟ್ಟದ ಮೇಲೆ ಹೋದರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ. ಬ್ಯಾಕ್ ಸೈಡ್ ವ್ಯೂ ಯಾವ ಥರ ಕಾಣುತ್ತೆ. ಸ್ಟಾರ್ಟಿಂಗು ಇಲ್ಲಿ ಆ ಬೆಟ್ಟದ ಮೇಲೆಲ್ಲ ಐತಲ್ಲ, ಅಲ್ಲೆಲ್ಲ ಈ ಎಗ್ ರೈಸು ಕಬಾಬ್ ತಗೊಬಂದು ಕಾಲೇಜಿಂದ ಆ ಬೆಟ್ಟದ ಮೇಲೆಲ್ಲ ತಿನ್ಕೊಂಡು ಇಲ್ಲೆಲ್ಲ ಈಜು ಹೊಡ್ಕೊಂಡು ಬರ್ತಿದ್ವಿ. ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಈಗೆಲ್ಲ ಅವರನ್ನು ತಿನ್ಕೊಂಡೋಗ್ಬಿಟ್ಟವ್ರೆ. ಮಾತ್ರ ಇಲ್ಲಿ ಎಷ್ಟು ಒಂಥರ ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂದರೆ, ಇದು ಸೌಂಡ್ ಕೇಳಿಸ್ಬೋದು ನೀವು, ಹಂಗೆ ಕೇಳಿಸ್ಕೊಳ್ಳಿ ನೀರ್ದು. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿವರೆಗೂ ಯಾರೂ ಕೂಡ ಇದ್ರ ಆಳ ಕಂಡಿಡಿಯೋಕ್ಕಾಗಿಲ್ಲ. ಯಾವಾಗಲೂ ಒಂದು ಸಲ ಕಂಡಿಡಿಯೋಕ್ಕೆ ಪ್ರಯತ್ನ ಪಟ್ಟು ಒಳಗಡೆ ಏನೋ ಚಿನ್ನಾಭರಣ ದೇವಸ್ಥಾನ ಮತ್ತು ಚಿನ್ನದ ಮೇಲೆ ಏನೋ ಇದಾವಂತೆ. ಅಂದರೆ ಅವ್ರು ಮೇಲ್ಗಡೆ ಬಂದು ಅದನ್ನು ಹೇಳೋರು ರಕ್ತಕ್ಕೆ ಸತ್ತೋದ್ರು ಅಂತಾರೆ. ಅದಾದಮೇಲೆ ಮತ್ತೆ ಯಾರಿಗೂ ಏನು ಪರ್ಮಿಷನ್ ಏನೂ ಇಲ್ಲ, ಇದ್ರ ಆಳ ಕಂಡಿಡಿಯೋಕ್ಕೆ ಏನೋ ಬಿಟ್ಟೇ ಇಲ್ಲ. ಸಮುದ್ರದ ಆಳ ಕಂಡಿಡಿದ್ದಾರೆ, ಬಟ್ ಇದ್ರ ಆಳ ಯಾವತ್ತೂ ಕಂಡಿಡಿಯೋಕ್ಕೆ ಬಿಟ್ಟಿಲ್ಲ. ಅದರಿಂದ ಯಾವಾಗಲೂ ಕಂಡುಹಿಡಿದಿಲ್ಲ. ಮತ್ತು ಇದು ಇಲ್ಲಿವರೆಗೆ ನೀರು ಖಾಲಿಯಾಗಿರೋ ಇತಿಹಾಸನೇ ಇಲ್ಲ. ನೋಡ್ಬೋದು ನೀವು, ಇಲ್ಲಿಂದ ಎಲಾಗೈತೆ ಅಂದರೆ ಅಲ್ಲಿ ಕಾಣ್ತಾ ಇತ್ತಲ್ಲ, ಅದರಿಂದ ಒಳಗಡೆ ಹೋಗುತ್ತೆ ಅದು. ಅದಾದಮೇಲೆ ಹಿಂಗೆ ಅಲ್ಲೊಂದು ಬೆಟ್ಟ ಐತೆ, ಇನ್ನೂ ಅದು ಒಳಗಡೆ ಹೋಗುತ್ತೆ. ಅದಾದಮೇಲೆ ಇಲ್ಲೇನು ಕಾಣ್ತಾಯಿತ್ತು, ಇನ್ನೂ ಈ ಬೆಟ್ಟದ ಹಿಂದಕ್ಕೊಂದಷ್ಟು ದೂರ ಐತೆ, ಒಸಿ ಅಗಲ ಇಲ್ಲ ಇದು. ಮತ್ತು ಮೀನು ಹಿಡಿತಾರೆ ಇಲ್ಲಿ. ಆ ಮೀನು ಹಿಡಿಯೋದಕ್ಕೆ ಅಲ್ಲಿ ನೀವು ನೋಡ್ಬೋದು ಒಂದು ನೀರೊಳಗಡೆ ಸಣ್ಣ ಗೊತ್ತ ಚುಕ್ಕಿ ಥರ ಕಾಣ್ತಾಯಿತ್ತಲ್ಲ, ಅದು ನೀರು ಮಧ್ಯದಲ್ಲೇ ಇರೋದು. ನೀರು ಮೇಲ್ಗಡೆ ಥರ ಏನೋ ಮತ್ತೇನೋ ಥರ ಒಂದು ಇದಾಕೊಂಡಿದ್ದಾರೆ, ಒಂದು ಏನೋ ಗೋಡಂತರ ಸಿಕ್ತಾಗೆ. ಅಲ್ಲಿಂದ ಮೀನು ಬಲೆಯೆಲ್ಲ ಬಿಟ್ಟು ಮೀನೆಲ್ಲ ಹಿಡಿತಾರೆ. ಮತ್ತು ನೀರು ಗುರುತು ಕಾಣಿಸುತ್ತೆ ನಿಮ್ಗೆ ಅನಿಸುತ್ತೆ, ಸ್ವಲ್ಪ ನನಗೆ ಕಾಣಿಸುತ್ತೆ, ಮೊಬೈಲಲ್ಲಿ ಕಾಣುತ್ತಿಲ್ಲ ಗೊತ್ತಿಲ್ಲ. ಒಂದು ಆ ನೇರಕ್ಕೆ ನೀರು ತುಂಬುತ್ತೆ, ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಈ ಕೋಲ್ ಐತಲ್ಲ, ಈ ಕೋಲಲ್ಲ ಪೈಪು, ಈ ನೇರಕ್ಕೆ ಹೆಚ್ಚು ಕಡಿಮೆ ಯಾವಾಗಲೂ ನೀರು ಬರುತ್ತೆ. ಒಂದು ಸಲ ಯಾವಾಗಲೂ ಈ ನೇರದಲ್ಲಿ ನೀರೆಲ್ಲ ತುಂಬಿಬಿಟ್ಟು ಇಲ್ಲಿ ಕೆರೆ ಏರಿ ಆ ಮೂಲೆಯಲ್ಲಿ ಹೊಡಿಬೇಕಂತ ಟ್ರೈ ಮಾಡಿದರು. ಆ ಟೈಮಲ್ಲಿ ಕೂಡ ಜನ ಈ ಊರನ್ನೆಲ್ಲ ಗಲಾಟೆ ಮಾಡಿ ಆ ಥರ ಏನಾದರೂ ಅಲ್ಲಿ ಕೋಡೆ ಹೊಡೆದ್ರೆ ಪೂರ್ತಿದೆಲ್ಲ ಹೋಗಿ ಇಲ್ಲೆಲ್ಲ ಊರುಗಳವೆ. ಆಮೇಲೆ ಇನ್ನೂ ಬೇರೆ ಥರನೇ ಘಟನೆ ಆಗೋಗುತ್ತೆ ಅಂತ ಕೋಡಿ ಹೊಡೆಯೋಕೆ ಬಿಡಲಿಲ್ಲ. ಅವಾಗ ಒಂದು ಸ್ವಲ್ಪ ಗಲಾಟೆ ಆಗುತ್ತೆ, ಅದನ್ನು ನೆನಪೈತೆ ನನಗೆ. ನಾವು ಕಾಲೇಜಲ್ಲಿದ್ದು ಅವಾಗ ಫುಲ್ ಅವಾಗ ನೀರು ಹೆವಿ ತುಂಬಿಟ್ಟಿತ್ತು. ಯಾವುದೋ ಒಂದು ವರ್ಷ, ಈಗ 3-4 ವರ್ಷದ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಸಖತ್ತು ಮಳೆ ಆಗಿತ್ತಲ್ಲ ಈ ಉತ್ತರ ಕರ್ನಾಟಕ ಸೈಡೆಲ್ಲ. ಫುಲ್ಲು ಪ್ರಳಯ ಥರನೇ ಆಗ್ಬಿಟ್ಟಿತ್ತು ನೋಡಿ ಅವಾಗ. ಆ ಟೈಮಲ್ಲಿ ಫುಲ್ಲಾಗಿ ಅಲ್ಲಿ ಕೋಡಿ ಹೊಡೆಯೋಕ್ಕೆ ಟ್ರೈ ಮಾಡಿದಾಗ ಅವಾಗ ಒಂದು ಸಲ ಗಲಾಟೆಯಾಗಿ ಇದು ಮಾಡಿದರು. ಅದು ಬಿಟ್ಟರೆ ಇಲ್ಲಿ ನೀರು ಹೋಗೋಕ್ಕೈತೆ, ಅಲ್ಲಿ ಮಾಮೂಲಿ ತೋರಿಸಿನ ಆ ಕಡೆ ಅಷ್ಟು ನೀರು ಹೋಗೋಲ್ಲ, ಸ್ವಲ್ಪನೇ ನೀರು ಹೋಗೋರು, ಜಾಸ್ತಿ ಹೋಗಲ್ಲವಲ್ಲ. ಅದರಿಂದ ಕೋಡಿ ಹೊಡೆಯೋಕ್ಕೆ ಟ್ರೈ ಮಾಡಿದರು. ಅದಾದಮೇಲೆ ಅಲ್ಲೇ ಏನೇನೋ ಮಾಡಿ ನೀರು ಜಾಸ್ತಿ ಮೂವ್ ಆಗೋ ಥರ ಮಾಡಿದ್ರು. ಅದು ಬಿಟ್ಟರೆ
ಇನ್ನು ಮುಂದೆ ಹೋಗ್ತೀನಿ. ದೇವಸ್ಥಾನ ಬಂದಿಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಹೇಳ್ದಲ್ಲ, ಅದಾದಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಹೆಸರೇನೋ ಗೊತ್ತಿಲ್ಲ, ಯಾಕಂದರೆ ಅವಾಗ ಮರ್ತೋಗ್ಬಿಟ್ಟೈತೆ. ಈಗ ಅಲ್ಲಿ ನೋಡ್ತೀನಿ, ಅಲ್ಲಿ ಏನು ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ಗೊತ್ತಿರೋದು ಮಾತ್ರ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು. ಕಾಲೇಜಲ್ಲಿ ಇರೋ ಗೊತ್ತಲ್ಲ, ಕಾಲೇಜಿಂದ ಬರೋದು ಇಲ್ಲಿ ರೈಸು ಕಬಾಬ್ ಹುಡುಗರ ಜೊತೆ ತಿರುಗಾಡ್ಕೊಂಡು ತಿನ್ಕೊಂಡು ಈಜಿ ಹೊಡ್ಕೊಂಡು ಹೋಗೋದು ಆ ಥರ. ಇನ್ನು ಅಲ್ಲಿ ಮಳ್ಕಾವ್ ಹತ್ರ ಹೋಗ್ತೀನಿ. ಇನ್ನು ಇಲ್ಲಿ ಇದೈತೆ ಆ ಕಡೆ ಸೈಡು ನೀರು ಹೋಗೋದು, ಅಲ್ಲಿ ಅಲ್ಲೂ ಏನಾದ್ರು ಗೇಟ್ ಹಾಕೋರು ಗೊತ್ತಿಲ್ಲ, ನೋಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಬನ್ನಿ ತೋರಿಸ್ತೀನಿ. ಗುರು, ಇದು ಏನು ಕಾಣಿಸ್ತಿದೆಯೋ ನೀರು ಟೋಟಲ್ 750 ಎಕರೆ ಇದೆ ಅಂತೆ. 750 ಎಕರೆ ಇದೆ. ಮತ್ತು ನೀರು ಬಂದು ಇಲ್ಲಿ ಹೋಗುತ್ತೆ, ಇಲ್ಲೇನೇ ಹೋಗೋ ತೋರಿಸ್ತೀನಿ ಬನ್ನಿ. ಎಲ್ಲ ಗೇಟ್ ಇದೆ. ನಮ್ಗೆ ಹೇಳಿದ್ರು ಒಬ್ರು, ಇವಾಗ ಅಲ್ಲಿದ್ದಾರೆ ಆ ದೇವಸ್ಥಾನ ಹತ್ರ, ಒಬ್ಬರು ಇಲ್ಲೇ ನೋಡ್ಕೊತಾರಂತೆ. ಆ್ಯಕ್ಚುಲಿ ಇದು ನಮ್ಮ ಕತೆ ಅಂದರೆ, ಈ ನಾವು ಕಾಲೇಜಲ್ಲಿ ಹೇಳಿದ್ನಲ್ಲ, ಈ ಬೆಟ್ಟದ ಮೇಲೆ ಎಗ್ ರೈಸ್ ಕಬಾಬ್ ತಿನ್ಕೊಂಡು ಇಲ್ಲೆಲ್ಲ ಬಂದು ಈಜು ಹೊಡಿತಿದ್ದು ಅಂತ, ಅದೇ ಥರ ಇಲ್ಲೆಲ್ಲ ಏನು ಮಾಡ್ತಾರಂತೆ ಹುಡುಗರು, ಈ ಸ್ಕೂಲ್ ಹುಡುಗರೇ ಜಾಸ್ತಿ ತಿರೋಗೋ ಥರ, ನೀರೊಳಗೆ ಮುಳಿಕೊಂಡು ತಿರೋಗೋ ಥರ ಆಯ್ತೈತಂತೆ. ಅದರಿಂದ ಇವರು ಈ ಥರ ಹಾಕ್ಸಿರೋದಂತೆ. ನಾವು ಈಜೊಡೆಗೆ ಬಂದಾಗಲೆಲ್ಲ ಕೆಲವೊಂದು ಕೇಳ್ತಿದ್ದೋ, ಹಿಂಗೆ ಯಾರೋ ಹಿಂಗೆ ನೀರೊಳಗೆ ಮುಳುಗಿದ್ರು ಅಂತ. ನಾವಿಲ್ಲಿ ಈಜೊಡೆಗೆ ಬಂದಾಗಲ ಯಾವಾಗಲೂ ಕೂಡ ಯಾವುದಂಗೆ ಆಗಿದ್ದಿಲ್ಲ. ಇನ್ನು ಅದಾದಮೇಲೆ ಜಾಸ್ತಿ ಹಿಂಗೆ ಹುಡುಗರು ಈ ಥರ ಬರೋದು, ಇಲ್ಲಿ ಈಜೊಡೆಯೋದು ಹಿಂಗೆಲ್ಲ ಆಗಿ ಹಿಂಗೆ ಯಾವಾಗ ತಿರೋಗೋದ್ರೆ ಶುರು ಆಯಿತು, ಅದಾದಮೇಲೆ ಈ ಥರ ಹಾಕೋಕ್ಕೆ ಶುರು ಮಾಡಿದ್ರಂತೆ. ಈಗ ಇಲ್ಲಿ ಬಂದೆ, ಇದೇ ಗೇಟ್ ಇದು. ಇಲ್ಲಿ ಬರ್ಬೋದೇನೋ ಗೊತ್ತಿಲ್ಲ. ಇಲ್ಲಿ ಇಳಿಯೋಕ್ಕೆ ಜಾಗ ಇದೆ ನೋಡಿ. ಇದೆಲ್ಲ ಪೂಜೆ ಗೀಜೆ ಮಾಡವ್ರೆ, ಕಲ್ಲೆಲ್ಲ ಇಟ್ಟು. ಇದೇ ಗೇಟು. ಆ್ಯಕ್ಚುಲಿ ಗೇಟ್ದೇನೋ ಪೂಜೆದೇನೋ ಗೊತ್ತಿಲ್ಲ. ಅಣ್ಣ ಒಬ್ರು ಇದ್ದಾರೆ ಇನ್ಚಾರ್ಜ್, ಮೇ ಬಿ ಅವ್ರು ನೋಡಿದ್ರೆ ಇಲ್ಲಿ ಬಿಡಲ್ಲ ಅನಿಸುತ್ತೆ. ಅವರು ಇಲ್ಲಿ ಈ ಕಡೆ ಇಲ್ಲ ಆ ಕಡೆ ಹೊಂಟೋದ್ರು, ಅದಕ್ಕೆ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡ್ಕೊಳ್ಳಿ, ಈ ಕಡೆ ಎಲ್ಲ ಬಿಡ್ತಾರಲ್ಲ ಗೊತ್ತಿಲ್ಲ. ಅದು ಬಿಟ್ಟರೆ ಇದೇ ಗೇಟು ಇಲ್ಲಿದೆಯಲ್ಲ, ಈ ಗೇಟ್ನ ಎಷ್ಟು ಜಾಸ್ತಿ ಕಡಿಮೆ ಮಾಡ್ತಾರೋ ನೀರು ಹೋಗುತ್ತೆ. ಇಲ್ಲಿ ತೋರಿಸ್ತೀನಿ ಬನ್ನಿ. ಈ ಕಡೆನೂ ಇಳಿಬೋದು. ಇವಾಗ ನಿಮ್ಗೆ ಚೆನ್ನಾಗಿ ಕಾಣ್ತೈತೆ ನೀರು. ಈಗ ಗುರ್ತು ಕಾಣುತ್ತಲ್ಲ, ಈಗ ಏನು ಕಾಣ್ತಾಯಿತ್ತೋ ಇಷ್ಟು ಹೈಟ್ ನೀರು ಬಂದರೆ ಎಷ್ಟು ಇನ್ನೂ ನೀರು ಇಲ್ಲಿ ಸೇವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಬಟ್ ನನಗೀಗ ಅನ್ಸೋ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇದೇ ಜಾಗದಲ್ಲಿ ಇದೇ ಇದರಲ್ಲಿ ಹೆಂಗೆ ಈಜು ಹೊಡಿತಿದ್ದೋ ಗೊತ್ತಾ. ಹೆಚ್ಚು ಕಡಿಮೆ ಇಲ್ಲೆಲ್ಲ ಬತ್ತಿದ್ದೋ ಬೈಯರ್, ಅವಾಗಲೆಲ್ಲ ಇನ್ಚಾರ್ಜ್ಗಳು ಇಲ್ಲೆಲ್ಲ ಬತ್ತಿದ್ದೋ ಬೈತಿದ್ರು. ಇಲ್ಲಿವರೆಗೂ ತುಂಬಾವರೆಗೂ ಎಷ್ಟಾಗುತ್ತೋ ಹಂಗೆ ಕಾಂಪಿಟೇಷನ್ ಹುಡುಗರ ಜೊತೆ, ನಾನು ಮುಂದೆ ಹೋಗ್ತೀನಿ ಅಂತ. ಬಟ್ ಹುಷಾರಾಗಿ ನೋಡ್ಕೊಂಡು ಎಲ್ಲ ಈಜು ಹೊಡ್ಕೊಂಡು ಬಟ್ ನಮ್ಮ ಜೊತೆ ಬಂದಿರೋ ಟೀಮ್ಗೆ ಯಾವತ್ತೂ ಯಾರಿಗೂ ಏನೂ ಆಗಿತ್ತಿಲ್ಲ. ಆದರೆ ಈಗೇನು ಅನ್ನಿಸ್ತೈತೆ ಅಂದರೆ, ನನಗೆ ಬರೀ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಯ್ತಲ್ಲ, ಏನೋ ಒಂಥರ ಭಯ. ತುಂಬ ದಿನ ಆಯ್ತಲ್ಲ, ಇನ್ನು ಅದಾದ ಬೆಂಗಳೂರು ಕಡೆ ಹೋದ ಮೇಲೆ ಈ ಥರ ಎಲ್ಲ ಈಜು ಹೊಡೆಯೋದು ಇಷ್ಟೊಂದು ನೀರೊಳಗೆ ಯಾವುದೇ ಈಜು ಹೊಡೆದಿಲ್ಲ. ಇನ್ನು ಇಲ್ಲಿ ಗೇಟು ಚಾನಲ್ ನೀರು ಹೋಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ನಮ್ಮೂರು ಈ ಕಡೆ ಎಲ್ಲ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಹಿಂಗೆ ವೀಡಿಯೋ ಮಾಡೋದ್ರಿಂದ ಹೊರಗಡೆಯಿಂದ ಬಂದರೆ ಬಿಡಲ್ಲ. ಅವ್ರಿಗೆಲ್ಲ ಗೊತ್ತು, ಲೋಕಲರು ಯಾರು ಏನು ಅಂತ ಗೊತ್ತಾಗುತ್ತೆ. ಇಲ್ಲೆಲ್ಲ ಓಡಾಡ್ತಾರೋದ್ರಿಂದ ಅದಕ್ಕೆ ಅವಣ್ಣಲ್ಲಿದ್ರೂ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದಾರೆ ವೀಡಿಯೋ ಮಾಡ್ತಿದ್ರು. ಬಟ್ ಹೊರಗಡೆಯಿಂದ ಬಂದರೆ ಅವ್ರಿಗೂ ಭಯ ಅಲ್ವಾ. ಈಗ ಇಲ್ಲಿರೋದ್ರಿಂದ ನಮ್ಗೆ ಗೊತ್ತು ಏನು ಎಲ್ಲಿ ವಾತಾವರಣ, ಈ ಪ್ಲೇಸೆಲ್ಲ ಯಾವ ಥರ ಎಲ್ಲ ಅಂತ ಚೆನ್ನಾಗಿ ಗೊತ್ತು. ಹೊರಗಡೆ ಬಂದರೆ ಗೊತ್ತಿರಲ್ಲ ಹೆಂಗೋ ಏನು ಅಂತ. ಇಲ್ಲಿ ನೋಡಿ, ಇದು ಗೇಟ್ದು ನೀರು ಹೋಗ್ತಾ ಇರೋದು ಈ ಥರ. ಹೆಂಗೈತೆ ನೋಡಿ ಪ್ಲೇಸ್, ಹಂಗೆ ಅಪ್ಪ ಮೇಲ್ಗಡೆ ಹೆಂಗೈತೆ ಮರ. ಸೌಂಡ್ ಹೆಂಗೆ ಕೇಳಿಸ್ತೈತೆ ನೋಡಿ. ನಿಜವಾಗ್ಲೂ ಅವಾಗ ಎಷ್ಟು ಟೂರಿಸ್ಟ್ ಜನ, ಇಷ್ಟೊತ್ತಿಗೆಲ್ಲ ಬೆಳಗ್ಗೆ ಎಲ್ಲ ಹೊಸಿ ಜನ ಬತ್ತಿತ್ತಿಲ್ಲ. ಅಲ್ಲಿ ಇಲ್ಲಿ ಇದೆಲ್ಲ ಹೊಸಿ ಜನ ಬತ್ತಿತ್ತಿಲ್ಲ. ನನ್ನಿಷ್ಟ ಅದೇ ಇದಾಕ್ಬಿಟ್ಟವ್ರಲ್ಲ ಈ ಥರ ಕಬ್ಬಣನ, ತುಂಬ ಜನ ಇನ್ನೇನು ಅಲ್ಲಿ ಹೋದ್ರೂ ಕೆಳಗಡೆ ಇಳಿಯೋಕ್ಕಾಗಲ್ಲ, ಅದೇ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಯಾರೂ ಬತ್ತಲ್ಲ ಅನಿಸುತ್ತೆ. ಅದೇ ಸೇಫ್ಟಿ ದೃಷ್ಟಿಯಿಂದ ನೋಡಿದ್ರೆ ಓಕೆ. ಇನ್ನು ಟೂರಿಸ್ಟರು ಈಗ ಕೆಲವೊಂದು ಕಡೆ ಗಗನಚುಕ್ಕಿ ಭರಚುಕ್ಕಿ ಕೆಲವೊಂದು ಪ್ಲೇಸಲ್ಲಿ ನೀರು ಗಂಟೆ ಹೋಗ್ತಾರೆ. ನನ್ನಿಷ್ಟ ಇದು ಆಗ್ತೇ ಹೋಗಿರೋ ಸರಿ ಆಗ್ತಿತ್ತೇನೋ. ತುಂಬ ಜನ ಬರ್ತಿದ್ರು, ಏನೋ ಸೇಫ್ಟಿ ದೃಷ್ಟಿಯಲ್ಲೇ ಏನಾದರೂ ಒಂದು ಬೇರೆ ಥರ ಮಾಡಬೇಕಿತ್ತು. ಯಾಕೆಂದರೆ ಯಾವ ಜನ ಬಂದರೂ ಕೂಡ ಅವರು ಅಂದ್ಕೊಳ್ಳೋದೆ
ಆ ನೀರಲ್ಲಿ ಇಳಿದು ಆಟಾಡಬೇಕು, ನೀರಲ್ಲಿ ನೋಡಬೇಕು ಅಂತ ಬರ್ತಾರೆ ತುಂಬ ಜನ. ಇನ್ನು ಈ ಥರ ಬ್ಯಾರಿಕೇಡ್ ಹಾಕ್ಬಿಟ್ರೆ ಯಾರು ಬರ್ತಾರೆ? ಅದರಿಂದ ಯಾರೂ ಬರ್ತಾಯಿಲ್ಲ. ಯಾರೋ ಒಂದು ಫ್ಯಾಮಿಲಿ ಪೂಜೆ ಮಾಡಿಸ್ತವ್ರೆ ದೇವಸ್ಥಾನ ಹತ್ರ, ಅವ್ರಿಗೆ ಮಾತ್ರ ಅವರೇ ಗೇಟ್ ಓಪನ್ ಮಾಡಿ ಕೆಳಗಡೆ ಏನೋ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಥರ ಇರುತ್ತೆ. ಈಗ ಹೇಳಿದ್ನಲ್ಲ, ಈಗ ಆ ಮೂಲೆಯಿಂದ ಹಿಡಿದು ಇಲ್ಲಿವರೆಗೂ ಬಂದೆ, ಇದೇ ಎಂಟೇರಿಗೆಲ್ಲ ಇಲ್ಲೇ ಗೇಟು, ಇನ್ನು ಅಲ್ಲೆಲ್ಲೂ ಇಲ್ಲ, ಇಲ್ಲಿ ಗೇಟ್ ಐತೆ, ಇಲ್ಲಿಂದ ನೀರು ಹೋಗುತ್ತೆ. ಇನ್ನು ಮೊಳ್ಕಾವು ಅಂತ ಹೇಳಿದ್ನಲ್ಲ, ಈಗ ಅಲ್ಲಿಗೆ ಹೋಗ್ತೀನಿ ಬನ್ನಿ, ಅಲ್ಲಿ ಯಾವ ಥರ ಇದೆ. ನಾನು ಆ್ಯಕ್ಚುಲಿ ನನ್ನ ನೆನಪಂತೂ ಇಲ್ಲ, ನಾನು ಹೋಗಿಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ ಕಾಲೇಜಿಂದ ಆ ಪ್ಲೇಸ್ಗೆ. ಯಾಕೆಂದರೆ ಯಾವಾಗ ಬಂದರೂ ಈ ಕೆರೆ ಏರಿ ಮೇಲೆ ಬಂದುಬಿಟ್ಟು ಗಾಡಿಗಳಲ್ಲಿ ಹಾಕ್ಬಿಟ್ಟು ನಾವು ಹುಡುಗರೆಲ್ಲ ಈಜು ಹೊಡಿತಿದ್ದೋ. ಇನ್ನು ಯಾಕೆಂದರೆ ಅಲ್ಲಿ ಮೊಳ್ಕಾವು ಅಂದರೆ ಅದೇ ಯಾರೋ ಈಜು ಬರೋಲ್ಲ, ಅವರೆಲ್ಲ ಒಂದು 2 ಆಳು ಉದ್ದನ ಹೋಯ್ತಾ ಆಳ, ಅಷ್ಟು ಆಳ ಇಲ್ಲ, ಇದರ ಒಂದೇ ಸಲ ಆಳ ಅಲ್ಲ, ಅವೆಲ್ಲ ಈಜು ಹೊಡ್ರೆ ಇಲ್ಲಿ ಬಂದು ಹೊಡಿತಿದ್ದೋ. ಅಲ್ಲಿಗೆ ಹೋಗಿದ್ದು ನೆನಪಂತೂ ನನಗಿಲ್ಲ, ಬಟ್ ಇವಾಗ ಹೋಗ್ತಿದ್ದೀನಿ ಅಲ್ಲಿಗೆ. ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಪ್ಲೇಸ್. ಹೆಂಗೆ ಕಾಣಿಸುತ್ತೆ ನೋಡಿ ವ್ಯೂ, ಹಂಗೆ ಒಂದು ಸಲ ಮಾತ್ರ ಇವತ್ತಿಗೂ ನೆನಪೈತೆ ನನಗೆ. ಅದ್ರ ಮೇಲೆ ಹಂಗೆ ಎಗ್ ರೈಸ್ ಕಬಾಬ್ ಹೇಳಿದ್ನಲ್ಲ, ತಿನ್ನುವಾಗ ಹೋಮ್ ಗಾರ್ಡ್ ಹೇಳಿರ್ತಾರೆ, ಅವರು ಒಂದು ಸಲ ಓಡಿಸ್ಕೊಂಡು ಬಂದ್ಬಿಟ್ಟಿದ್ರು ನಮಗೆ, ಇಲ್ಲೆಲ್ಲ ಬಂದು ಇದು ಮಾಡ್ತಾರೆ ಆ ಥರ ಈ ಥರ ಅಂತ. ಅದೊಂದು ಚೆನ್ನಾಗಿ ನೆನಪೈತೆ. ಹುಡುಗರೆಲ್ಲ ಹಂಗೆ ಬಿದ್ದು ಆ ಕಡೆಯಿಂದ ಹಂಗೆ ಬಂದು ಮತ್ತೆ ಹಿಂಗೆ ಬಂದು ಏರಿ ಮೇಲೆ ಬೈಕ್ ಎತ್ಕೊಂಡು ಹೋಗಿದ್ದು. ಕಾಲೇಜ್ ಡೇಸ್ ಇದ್ದಾಗ ಅದೊಂಥರ ಬೇರೆ ಲೈಫು, ಬಟ್ ಇವಾಗ ಒಂಥರ ಬೇರೆ ಲೈಫು. ಇವತ್ತು ಒಬ್ಬನೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ, ಅವತ್ತು ಅಂದ್ಕೊಂಡಿದ್ದಿಲ್ಲ ಹಿಂಗೆ ಬಂದು ಒಬ್ಬನೇ ವೀಡಿಯೋ ಮಾಡ್ತೀನಿ ಅಂತ. ಒಬ್ಬೊಬ್ಬರು ಹಂಗೆ ಹೆಂಗೆ ಯಾವುದೋ ಒಂದು ದಿಕ್ಕು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ. ಈಗ ಮೊಳ್ಕಾವು ಹತ್ರಕ್ಕೆ ಹೋಗೋಣ. ಈಗ ಅವಾಗಲೇ ತೋರಿಸಿದ್ನಲ್ಲ, ಅಲ್ಲಿ ಗೇಟಿಂದ ನೀರು ಹೋಗುತ್ತೆ ಅಂತ, ಇಲ್ಲಿ ಹೋಗುತ್ತೆ ನೋಡಿ. ಇನ್ನೂ ಪೂರ್ತಿ ನೀರು ಹೋದಾಗ ಹೆಂಗೆ ಹೋಗುತ್ತೆ ಗೊತ್ತಾ? ನೋಡ್ಬೋದು ಚಿಕ್ಕಾಗದೆ ಅಂತ, ಹಿಂಗೆ ಹೋಗಲ್ಲ, ಇದು ಪೂರ್ತಿ ಜಾಸ್ತಿ ಬಿಟ್ಟಾಗ ಇಲ್ಲಿ ಮಾತ್ರ ಹಿಂಗೆ ಇರೋದಕ್ಕೆ ಆ ಥರ ಇದೆ. ಬಿಟ್ಟರೆ ನೀರು ಪೂರ್ತಿ ತುಂಬ್ಕೊಂಡು ಹಿಂಗೆ ರೋಡ್ ತುಂಬ್ಕೊಂಡು ಎಲ್ಲ ಹೋಗುತ್ತೆ. ಟೋಟಲಾಗಿ ಅಲ್ಲಿ ಒಂದು ಕಾವಲೆ ಥರ ಇದೆಯಲ್ಲ, ಆ ಕಾವಲೆಯಲ್ಲಿ ಹೋಗುತ್ತೆ. ಇನ್ನು ಅದು ಬಿಟ್ಟು ಇನ್ನೊಂದು ವಿಶೇಷತೆ ತೋರಿಸ್ತೀನಿ, ನನಗೆ ನೆನಪಿರೋದು ನಾನು ಹೇಳ್ತಿದ್ದೀನಿ. ಈ ಮಕ್ಕಳಾಗದೆ ಹೋದವ್ರಿಗೆ ಇಲ್ಲಿ ಬಂದು ನೀರೇನು ಬೀಳುತ್ತೋ ಇಲ್ಲಿಗೆ ತಲೆ ಕೊಟ್ಟಾಗ, ಇಲ್ಲಿ ಏನೋ ಒಂದು ಸಂಪ್ರದಾಯ ಇದೆ, ಇಲ್ಲಿ ತಲೆ ಕೊಟ್ಟರೆ ಹಿಂಗೆ ಒಳ್ಳೆಯದು ಮಕ್ಕಳಾಗುತ್ತೆ ಅಂತ. ಆಮೇಲೆ ಇಲ್ಲಾರು ಇವಣ್ಣ ಏನೋ ಕಣ್ಣಿಗೆ ಹಾಕ್ಕೊಂಡು ಏನೋ ಹುಡುಕ್ತಾವ್ರೆ, ಏನಾರು ಒಳಗಡೆಯಿಂದ ಅಲ್ಲೇ ಪೂಜೆ ಗೀಜೆ ಏನಾದ್ರು ಮಾಡ್ತಾರಲ್ಲ, ಏನೋ ದುಡ್ಡೋ ಕಾಸು ಏನೋ ಸಿಕ್ತದಲ್ಲ, ಚಿಲ್ಲರೆ ಕಸ್ತು ಇಲ್ಲ ಏನೋ ಒಟ್ಟಿನ ಗೊತ್ತಿಲ್ಲ, ಕಣ್ಣಿಗೆ ಏನೋ ಒಂದು ಹಾಕ್ಕೊಂಡು ಹುಡುಕ್ತಾ ಇದ್ದಾರೆ. ಹೆಂಗೆ ಕಾಣಿಸುತ್ತೆ ನೋಡಿ ಪ್ಲೇಸ್. ಹಂಗೆ ನೀರು ಹಂಗೆ ಬಂದಿದ್ದು ಹಿಂಗೊಂದು ಡಿವೈಡ್ ಆಗುತ್ತೆ, ಮತ್ತು ಹಂಗೆ ಹೋಗುತ್ತೆ. ಹೇಳಿದ್ನಲ್ಲ ಆ ಥರ ಎಲ್ಲ ತುಂಬ್ಕೊಂಡು ಇಲ್ಲೆಲ್ಲ ನೀರು ಹೋಗುತ್ತೆ. ಸಗದಾಗಿರುತ್ತೆ ಅವಾಗ ನೋಡೋಕ್ಕೆ. ಇವಣ್ಣ ಅದೇನು ಹುಡುಕ್ತಾರೋ ಗೊತ್ತಿಲ್ಲ. ಈಗ ಬನ್ನಿ ಮೊಳ್ಕಾವು ಹತ್ರ ಹೋಗೋಣ. ಇವರು ಮೊಳ್ಕಾವು ಹತ್ರ ಬಂದೆ, ಇಲ್ಲೊಂದು ರೋಡ್ ಹೋಗುತ್ತೆ, ಹಿಂಗೆ ಕೆರೆ ತಣ್ಣೂರಿಗೆ ಹೋಗು. ನಿಮ್ಗೆ ಇಲ್ಲೇ ಒಂದು ಸಿಮೆಂಟ್ ರೋಡ್ ಹಾಕಿದ್ದಾರೆ, ಇಲ್ಲಿ ಬಂದರೆ ಇಲ್ಲಿ ತೋರಿಸ್ತೀನಿ ಮುಂದೆ. ಹೆಂಗಿದೆ ಪ್ಲೇಸ್ ಮಾತ್ರ ಮಸ್ತಾಗಿದೆ. ಅದೇ ಹೇಳೋಣಲ್ಲ, ಇವತ್ತಿಗೂ ಇಲ್ಲಿ ಬಂದು ಒಲೆಗಳು ಹಾಕ್ಕೊಂಡು ನಾನ್ ವೆಜ್ ಎಲ್ಲ ಮಾಡಿಕೊಂಡು ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟು ಬರ್ತಾರೆ. ಲೊಕೇಶನ್ನು ಅದು ಹೇಳಿದ್ನಲ್ಲ, ಕೆರೆ ತಣ್ಣೂರು. ಬರೋರಿಗೆ ಮಂಡ್ಯದಿಂದ ಇಲ್ಲ ಶ್ರೀರಂಗಪಟ್ಟಣದಿಂದ ಹಿಂಗೆ ಬರ್ಬೋದು. ಮಂಡ್ಯದಿಂದ ಒಂದು 30-35 ಆಗ್ಬೋದು. ಶ್ರೀರಂಗಪಟ್ಟಣದಿಂದನೂ ಅಷ್ಟೇ ಒಂದು 40-45 ಆಗುತ್ತೆ. ಯಾರಾದರೂ ಮೈಸೂರು ಕಡೆ ಬಂದರೆ ಈ ಪ್ಲೇಸ್ ವಿಸಿಟ್ ಮಾಡಿ. ಅದೇ ಹೇಳಿದ್ನಲ್ಲ, ಅದೊಂದು ಕಬ್ಬಣ ಹತ್ರ ಹಾಕಿಲ್ಲ ಅಂದರೆ ಸಖತ್ತಾಗಿರೋದು. ಈಗ ಮೊಳ್ಕಾವು ಹತ್ರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಇಲ್ಲಿ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟು ಈಗೇನಾದ್ರು ಬಂದರೆ ಈ ಮೊಳ್ಕಾವು ಹತ್ರನೇ ಬಂದು ಎಲ್ಲರೂ ಅಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕೆರೆ ಮೇಲೆ ಹೋಗಿ ಟೋಟಲಾಗಿ ಒಂದು ವ್ಯೂ ನೋಡ್ಬೋದು ಅಷ್ಟೇ. ಇನ್ನು ಅಲ್ಲಿ ನೀರೊಳಗೆ ಇಳಿಯೋಕ್ಕಾಗಲ್ಲ. ಇನ್ನೇನಾದ್ರು ಬಂದೆ ಇಲ್ಲಿ ಬಂದು ಇಲ್ಲಿ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಹೋಗೋಣ ಮೊಳ್ಕಾವು ಹತ್ರ. ಹೇಗಿದೆ ನೋಡಿ ಪ್ಲೇಸ್ ಎಲ್ಲ. ಗಾಳಿ ಹಂಗೆ ತಣ್ಣಗೆ ಬೀಸ್ತೈತೆ ಗುರು. ಆ ನೀರ್ದು ಮತ್ತು ಈ ಗಾಳಿ ಹಿಂಗೆ ಬೀಸ್ತಿರೋದಕ್ಕೆ ತಣ್ಣಗೆ ಆಯ್ತಾಯ್ತು ಹಂಗೆ. ಈಗ ಈ ಕಡೆ ಕ್ಯಾಮ್ರಾ ಹಾಕೊಂಡು ಹೋಗಿ ಅಲ್ಲಿ ಫ್ರಂಟ್ ಕ್ಯಾಮ್ರಾ ಹಾಕ್ತೀನಿ ನಿಮಗೆ. ಇವಾಗ ನೋಡಿ ಇನ್ನು ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣುತ್ತೆ, ಸಖತ್ತಾಗಿರುತ್ತೆ. ಬಟ್ ಇಲ್ಲೆಲ್ಲ ನೋಡ್ತಾರೆ, ಅಷ್ಟು ಜನ ಬರ್ತಾ ಇಲ್ಲ. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅಂದರೆ ಈ ಗಲೀಜೆಲ್ಲ ಮಾಡಿರೋದು ಎಲ್ಲ. ಇದನ್ನು ಮೊಳ್ಕಾವು ಅಂತಾರೆ ಇಲ್ಲಿ. ಯಾಕಪ್ಪ ಅಂದರೆ ಇಲ್ಲೆಲ್ಲ ನೋಡ್ಬೋದು ಒಳ್ಳೆ ಆ ಥರ ಅಂತ.
ಜಾಸ್ತಿ ಜನ ಒಟ್ಟು ಪಕ್ಕ ಬರ್ತಿರಲ್ಲ ಇವಾಗ. ಅದೇ ಹೇಳಿದ್ನಲ್ಲ ಅವಾಗಲೇ ಇಲ್ಲೆಲ್ಲ ಒಲೆ ಎಲ್ಲ ಹಾಕಿ ಇಲ್ಲೆಲ್ಲ ಎಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ, ಹಿಂಗಿರುತ್ತೆ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡೋಕೆ. ಹಿಂಗೆ ಟೋಟಲಾಗಿ ಕೆರೆ ಏರಿಯೆಲ್ಲ ತೋರಿಸ್ತೀನಿ ನೋಡಿ. ವ್ಯೂ ರೆಡಿಯಾಗಿ ನೋಡಿ ತೋರಿಸ್ತೀನಿ. ಹೆಂಗೆ ಕಾಣ್ತಾಯಿತ್ತು ಹಂಗೆ ಪೂರ್ತಿ ಇದೆಲ್ಲ ಮಳೆ. ಇನ್ನು ಏನು ಜಾಸ್ತಿ ದೂರ ಇಲ್ಲ, ಸ್ವಲ್ಪ ನಡೆಯೋದಷ್ಟೇ. ಯಾವ ಥರ ಕಾಣಿಸ್ತಾ ಇತ್ತು ನೋಡಿ, ಟೋಟಲಾಗಿ ವ್ಯೂ ಕಾಣುತ್ತೆ ನೋಡಿ. ಅಲ್ಲಿ ಕೆರೆ ಏರಿ ಮೇಲೆ ನಿಂತ್ಕೊಂಡು ನಾನು ಹೇಳಿದೆ ಈ ಥರ ಮೊಳ್ಕಾವು ಇಲ್ಲಿದೆ ಅಂತ. ನಿಮಗೆ ವೀಡಿಯೋ ಬಿಫೋರ್ ನೋಡಿರ್ತೀರ. ಕೆರೆ ಏರಿ ಮೇಲೆ ಯಾವ ಥರ ಇತ್ತು ಅಂತ ನೋಡಿದ್ರಿ, ಕೆರೆ ಏರಿ ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿಂದ ನಿಂತ್ಕೊಂಡು ನೋಡಿದಾಗ ಇದು ಕಾಣಿಸ್ತಿದ್ದಿಲ್ಲ. ಈಗ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮ್ಮ ಕೆರೆ ಏರಿ ನೋಡಿ, ಅದು ಅಷ್ಟು ದೊಡ್ಡ ಕೆರೆ ಏರಿ ಹೆಂಗೆ ಕಾಣಿಸ್ತೈತೆ, ಒಂಥರ ಚಿಕ್ಕದಾಗಿ ಕಾಣಿಸ್ತೈತೆ. ಹಂಗೆ ಅದೇ ಈ ಬೆಟ್ಟ ಸುತ್ಕೊಂಡು ಹಿಂಗೆ ಹಿಂಗೆ ಬರ್ಬೇಕು ಇಲ್ಲಿಗೆ. ಅವಾಗ ನೋಡಿ ಯಾವ ಥರ ಟೋಟಲಾಗಿ ವ್ಯೂ ಕಾಣುತ್ತೆ. ಹೆಂಗೈತೆ ಪ್ಲೇಸು ಒಟ್ಟಲ್ಲಿ. ಈಗ ಸದ್ಯಕ್ಕೆ ನನಗೆ ಈಗ ಅನ್ನಿಸ್ತಾ ಇರೋದು ಅದೇನೆ, ಅಲ್ಲಿ ಕೆರೆಯರಿಗೆ ಬಂದೆಲ್ಲ ನೋಡಿಕೊಂಡು ಅದೇ ಇಲ್ಲಿ ಬಂದರೆ ಸರಿ. ಮಾತ್ರ ನಿಜ ಹೇಳ್ತಿದ್ದೀನಿ, ಆ್ಯಕ್ಚುಲಿ ಈಗ ಇರೋ ಗಾಳಿ ಬಿಡ್ತಕ್ಕೆ ಇಲ್ಲಿ ಯಾರೂ ಇವಾಗ ಈಜೋಡೋಕ್ಕಾಗಲ್ಲ ಅನಿಸುತ್ತೆ. ಬಿಡ್ತಾರೋ ಗೊತ್ತಿಲ್ಲ ನೋಡಿ, ಅಲೆ ಹೆಂಗೆ ಹೊಡಿತೈತೆ ಹಂಗೆ ಸಣ್ಣ ಸಣ್ಣ ಅಲೆಗಳು. ಫೋನಲ್ಲಿ ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ, ಬಟ್ ಅದೇ ಇಲ್ಲೇ ಒಂದು ಸ್ವಲ್ಪ ನೀರಲ್ಲಿ ಇಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಒಳಗಡೆ ಹೋದರೆ ಸ್ವಲ್ಪ ಮೊಳಕ ಬಂತು. ಜಾಸ್ತಿ ಒಂದೇ ಸಲ ಆಳ ಇಲ್ಲ, ಒಂದು ಎಷ್ಟೂರ ಹೋಗೋವರೆಗೂ ಒಂದು 2-3 ಉದ್ದ ಆಳ ಅಂತಾರಲ್ಲ, 2-3 ಆಳಷ್ಟು ಉದ್ದ ಆ ಥರ ಇದೆ ಅಷ್ಟೇ. ಹೆಂಗೆ ಕಾಣ್ತೈತಲ್ಲ ವ್ಯೂ, ಸಗದಾಗಿ ಕಾಣ್ತೈತೆ. ಈ ಅಲೆಗಳ ಜೊತೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.